ನಿನ್ನ ಜೊತೆಯಲಿ ಜೊತೆಯಲಿ ನಂಗೇನು ಕಾಣಿಸ್ತಿಲ್ಲ. ದಯವಿಟ್ಟು ಹತ್ರ ಬಂದ್ರೆ. ಶಾಲೆ ಸತಾಯಿಸ್ಬೇಡಿ ಕಣ್ರೆ. ಶಾಲೆ ಯಾವ್ದಾರು ಹುಡುಗಿ ಹಳದಿ ಕಲರ್ ಚೂಡಿದಾರ್ ಹಾಕೊಂಡು ಬಂದವ್ರು ನಾನು ನೋಡಿದ್ರೆ. ಇಲ್ಲ ಸರ್, ನೋಡಿಲ್ಲ. ಯಾರು, ಚಿಕ್ಕ ಹುಡುಗಿನಾ? ಇಲ್ಲ ಸರ್, 30 ವರ್ಷ ಆಗಿದೆ. ಶಾಲಿನಿ ಅಂತ ಅವ್ರ ಹೆಸರು. ಫೋಟೋ ಇದೆಯೇನಪ್ಪ? ಸರ್ ಇವರ ನೋಡಿಲ್ಲ ಬಿಡಪ್ಪ, ನೋಡಿಲ್ಲ. ಶಾಲಿನಿ ಸರಿ ಹುಡುಗಿನ ಎಲ್ಲ ನೋಡಿದ್ದೀರಾ ಸರ್? ಸರಿ ಹುಡುಗಿನ ಎಲ್ಲ ನೋಡಿದ್ದೀರಾ ಸರ್? ಇಲ್ಲ ಸರ್, ನಾನು ನೋಡಿಲ್ಲ. ನನ್ನ ಶಾಲೆಗೆ ಬಂದೇ ಇಲ್ಲ. ಅಲ್ಲೇ ಏನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ? ಇಲ್ಲ, ನನ್ನ ಶಾಲೆ ಸಾಯಷ್ಟು ವೀಕ್ ಮೈಂಡೆಡ್ ಅಲ್ಲ. ಕಾನ್ಫಿಡೆನ್ಸ್ ಇರೋ ಹುಡುಗಿ. ಖಂಡಿತ ಸೂಸೈಡ್ ಮಾಡ್ಕೊಂಡಿರಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ನನ್ನ ಹುಡ್ಕೋ ಪ್ರಯತ್ನನೂ ಮಾಡಬೇಡ. ಎಸ್, ಇದರ ಅರ್ಥ ಸಾಯೋ ಯೋಚನೆ ಖಂಡಿತ ಮಾಡಿಲ್ಲ ಅಂತ. ನನ್ನಿಂದ ದೂರ ಹೋಗಿ ಬದುಕಬೇಕು ಅಂತ. ಹಂಗಂದ್ರೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಇಲ್ಲಿ ಸರಿ ಎಲ್ಲ ನೋಡಿದ್ರು. ಸರಿ ಹುಡುಗಿನೆಲ್ಲ ನೋಡಿದ್ರು. ಸರಿ ಹುಡುಗಿನೆಲ್ಲ ನೋಡಿದ್ದೀರಾ? ನೋಡಿಲ್ಲ. ಸರಿಯಾಗಿ ನೋಡಿ ಸರ್. ಅಥವಾ ಬೆಟ್ಟದಿಂದಾನೆ ಬೇರೆ ದಾರಿ ಇಟ್ಕೊಂಡ್ಬಿಟ್ರ? ಯಾವ ದಿಕ್ಕಲ್ಲಿ ಯಾವ ಕಡೆಗೆ ಅಂತ ಹೋದ್ರಪ್ಪ? ಹಂಗ ನಿನ್ ಮಗುನ ಯಾವ ಊರಲ್ಲಿ ಬೆಟ್ಟದಾಚೆ ಎಲ್ಲಿ ಅಂತ ಹುಡುಕ್ಲಿ ನಾನು? ನೀನೇನಾದ್ರು ದಾರಿ ತೋರಿಸು ಪ್ಲೀಸ್. ಸರಿ ಶಾಲಿನಿ ಅಂತ ಅಲ್ಲಿ ಭವಾನಿ ಬೆಟ್ಟ ಇಳ್ಕೊಂಬರ್ಬೇಕಾದ್ರೆ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ ಸರ್. ಎಲ್ಲೋದ್ರು, ಯಾವ ದಿಕ್ಕಲ್ಲಿ ಹೋದ್ರು, ಏನಾದ್ರು
ಒಂದು ಗೊತ್ತಾಗ್ತಿಲ್ಲ. ಭವಾನಿ ಪರ್ವತ ಬೆಟ್ಟನಾ? ಅಡ್ಡಿ ಇಲ್ಲ ಬಿಡಿ. ಅಂದ್ರೆ ಬೆಟ್ಟದಿಂದ ನೇರವಾಗಿ ಇಳಿದು ಇಲ್ಲಿಗೆ ಬರಬೇಕು. ಇಲ್ಲಿ ಬೇರೆ ಯಾವುದೋ ಕಾಲ್ದಾರಿ ಇಲ್ಲ. ಅಂದ್ರೆ ಸೀನಿಯರ್ ಬೆಟ್ಟ ಇಳಿಸಿದ್ರೆ ಅಂದ್ರೆ ಅವ್ರು ಇದೇ ಊರಲ್ಲಿ ಇರ್ಬೇಕು. ಅಕಸ್ಮಾತ್ ಅವರಿಂದ ಬೇರೆ ಊರಿಗೆ ಬಸ್ ಹತ್ಕೊಂಡು ಹೊಟ್ಟೋಗಿದ್ರೆ? ಎಂತ ಬಸ್ ಮಾರಾಯ, ಅಲ್ಲಿ ಹೊಳೆ ಉಕ್ಕಿ ಬಂದು ಇದ್ದ ಸೇತುವೆನು ಕೊಚ್ಚಿ ಹೋಯ್ತಲ್ಲ. ಹಾಗಾಗಿ 2 ದಿನದಿಂದ ಈ ಊರಿಂದ ಯಾರೂ ಆಚೆಗೆ ಹೋಗಿಲ್ಲ. ಇನ್ನೂ 4 ದಿನ ಹೋಗ್ಲಿಕ್ಕೂ ಆಗಲ್ಲ. ಬಿಡಿ ಮಾರಾಯ. ಹಂಗಾದ್ರೆ ಇನ್ನೂ 4 ದಿನ ನನ್ನ ಶಾಲಿನಿ ಇದೇ ಊರಲ್ಲಿ ಇರಬೇಕು. ಹುಡುಕ್ತೀನಿ ಶಾಲಿನಿ, ಈ ಊರಲ್ಲಿ ಇಂಚಿಂಚು ಬಿಡ್ದೆ ಹಂಗೆ ಹುಡುಕ್ತೀನಿ. ನಿಮ್ಮನ್ನ ನೋಡ್ದೆ, ನಿಮ್ಮನ್ನ ಇಲ್ಲಿಂದ ಕರ್ಕೊಳ್ದೆ, ನಾನು ಯಾವುದೇ ಕಾರಣಕ್ಕೂ ಇವರಿಂದ ಆಚೆ ಕಾಲಿಡಲ್ಲ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನೋ ಮಾಯ ಜಿಂಕೆ, ಹಿಡಿಯೋಕೆ 100 ಶಂಕೆ, ಕವಲುಗಳೇ ಕಾಡಿವೆ. ಸರ್, ಏನಪ್ಪ? ನನ್ನ ವೈಫ್ ಶಾಲಿನಿ ಮಿಸ್ಸಿಂಗ್ ಸರ್. ಮಿಸ್ಸಿಂಗ? ಎಲ್ಲಿಂದ? ಭವಾನಿ ಪರ್ವತದಿಂದ ಇಳ್ಕೊಂಡ್ ಬರ್ಬೇಕಾದ್ರೆ ನಾಪತ್ತೆ ಆಗಿದೆ ಸರ್. ಸರ್ ಇವರೇ ಸರ್, ಇವರೇ. ಜೋಪಾನ ನೋಡ್ಕೊಬೇಕಲ್ವನಯ್ಯ. ಸಾಹೇಬ್ರು ಬರ್ತಾರೆ, ಅವ್ರಿಗೆ ಹೇಳ್ತೀನಿ ಬಿಡು, ಅವ್ರ ಆಕ್ಷನ್ ತಗೊಳ್ತಾರೆ. ಅಲ್ಲಿವರೆಗೂ ಟೈಮ್ ಇಲ್ಲ ಸರ್. ಪ್ಲೀಸ್ ಸರ್, ಒಂದೊಂದು ಸೆಕೆಂಡ್ ಕಳ್ದಂಗೂ ಜೀವ ಹೋದಂಗೆ ಆಗ್ತಿದೆ. ದಯವಿಟ್ಟು ನನ್ನ ಶಾಲೆನ ಹುಡ್ಕೊಡಿ ಸರ್, ಪ್ಲೀಸ್. ಹೇಳ್ತಾ ಇದೀನಲ್ಲ ಮಾರ್ಯ, ಮಳೆಗಾಲ ಬೇರೆ, ಸ್ಟಾಪ್ ಬೇರೆ ಕಮ್ಮಿ. ನಾಳೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ, ಹೋಗು. ಏನ್ ಸರ್, ಅಲ್ಲಿ ನನ್ನ ಶಾಲೆ ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ರೆ ನಾಳೆ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ. ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ತಾರೆ? ಮನುಷ್ಯತ್ವ ಇಲ್ವೇನೆ ನಿಮ್ಗೆ? ಯಾರ ಹತ್ರ ಮಾತಾಡ್ತಿದ್ಯಾ? ದಾಳ ಕಟ್ಟಿಸ್ಬಿಡ್ತೀವಿ. ಹುಡುಗಿನ ಬೆಟ್ಟ ಕರ್ಕೊಂಡ್ಬಂದು ನೀನೇ ಏನೋ ಮಾಡಿ ಈಗ ಮಳ್ಳಂತರ ಬಂದು ನಾಟಕ ಆಡ್ತಾ ಇದೀಯಾ. ಹಾಕ್ಸ್ಲಾ ಒಳಗೆ? ಅಯ್ಯೋ ಹಾಕ್ರಿ, ಲಾಕಪ್ ಜೈಲು ಸಮಾಧಿಗಾದ್ರು ಹಾಕಿ. ದಯವಿಟ್ಟು ನನ್ನ ಸೀನಿಯರ್ನ ಹುಡ್ಕೊಳ್ಳಿ ಸರ್. ಅಟ್ಲೀಸ್ಟ್ ಅವ್ರನ್ನ ಹುಡ್ಕೋದಕ್ಕಾದ್ರೂ ಸಹಾಯ ಮಾಡಿ ಪ್ಲೀಸ್. ನನಗೆ ನನ್ನ ಶಾಲೆ ಬೇಕು. ಅವರಿಲ್ಲದೆ ನಾನು ಬದುಕಿದ್ದು ಸತ್ತಂಗೆ ಸರ್. ನನಗೆ ನನ್ನ ಸೀನಿಯರ್ ಬೇಕು. ಸೀನಿಯರ? ಅವ್ರು ನನಗಿಂತ 5 ವರ್ಷಕ್ಕೆ ದೊಡ್ಡವರು, ಟೀಚರ್. ಅವ್ರು ಬರೀ ನನ್ನ ಹೆಂಡತಿ ಅಲ್ಲ ಸರ್, ನನಗೆ ಜೀವನದ ಪಾಠ ಕಲಿಸಿದ ಗುರು, ಪ್ರೀತಿ ಕೊಟ್ಟಿದ್ದ ದೇವರು, ನನ್ನ ಆಸೆ, ನನ್ನ ಕನಸು, ನನ್ನ ಉತ್ಸಾಹ, ನನ್ನ ಸ್ಫೂರ್ತಿ ಎಲ್ಲ ಅವರೇ ಸರ್. ಹೆಂಡತಿ ಅನ್ನೋ ವ್ಯಾಮೋಹಕ್ಕೆ ಬಿದ್ದು ನಾನಿದ್ದು ನಾನು ಹೇಳ್ತಿಲ್ಲ ಸರ್. ಅವ್ರು ನಿಜವಾಗ್ಲೂ ಅಮ್ಮನ ಪ್ರೀತಿ, ಅಪ್ಪನ ಕಾಳಜಿ ಕೊಟ್ಟು ಜೊತೆ ಹುಟ್ಟೋರ್ ಥರ ಜೋಪಾನ ಮಾಡಿದ್ದಾರೆ ನನ್ನನ್ನ. ಅವ್ರ ಮಡ್ಲಲ್ಲಿ ಪುಟ್ಟ ಪಾಪು ಥರ ಇಡೀ ಜೀವನ ಕಳಿಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಸರ್. ಈಗ ಏನಾದರೂ ಅವ್ರು ಸಿಗ್ಲಿಲ್ಲ ಅಂದ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ನನ್ನ ಸೀನಿಯರ್ನ ಹೆಂಗಾದ್ರೂ ಮಾಡಿ ಹುಡ್ಕೊಡಿ. ನನಗೆ ಹೊಸ ಜನ್ಮ ಸಿಕ್ಕಷ್ಟೇ ಖುಷಿ ಆಗುತ್ತೆ. ಪ್ಲೀಸ್ ಸರ್, ನನ್ನ ಸೀನಿಯರ್. ಸಮಾಧಾನ ಮಾಡ್ಕೊಂಬಾರ್ಯ. ನಿನ್ ಪ್ರೀತಿ ಎಂತದಂತ ನಮಗೆ ಗೊತ್ತಾಗ್ತದೆ. ನಿಮ್ ಸೀನಿಯರ್ ಎಲ್ಲೂ ಹೋಗಲ್ಲ, ನಾವು ಉಡ್ಸ್ಕೊಡ್ತೀವಿ. ಈ ರೇಂಜಲ್ಲಿ ಪ್ರೀತಿ ಮಾಡ್ತಿದ್ಯಲ್ಲ ಮರ್ಯ, ನಿನ್ ಸೀನಿಯರ್ ನಿನಗೆ ಸಿಗ್ತಾರೆ. ಬೆಟ್ಟ ಇಳಿಯುವಾಗ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಅಲ್ಲೇ ಎಲ್ಲ ಕಾಡಲ್ಲಿ ಮಿಸ್ ಆಗಿರ್ತಾರೆ ಅಥವಾ ಊರಲ್ಲಿ ಸೇರ್ಕೊಂಡಿರ್ತಾರೆ. ನೀನು ಟೆನ್ಷನ್ ಮಾಡ್ಕೊಬೇಡ ಮಾರ್ಯ, ನಾವೆಲ್ಲ ಸೇರಿಸಿ ನಿಮ್ಮ ಸೀನಿಯರ್ನ ಹುಡ್ಕೊಡ್ತೀವಿ. ಆ ಫೋಟೋ ಮೊದಲು ಸೆಂಡ್ ಮಾಡು.
ಶಾಂತಿ, ಕ್ಯಾರಿಯರ್ ರೆಡಿನಾ? ಆಸ್ಪತ್ರೆಯಲ್ಲಿ ಶಾಲಿನಿ ಒಬ್ಳೆ ಅವಳನ್ನ ನೋಡ್ಕೋಬೇಕಾ? ಬೇಗ ಬಾ. ಬಂದೆ. ನಾವು ಹೆತ್ತವ್ರು ಬರೀ ಹೆಸರಿಗೆ ಮಾತ್ರ ಆಗ್ಬಿಟ್ಟಿದ್ದೀವ್ರಿ. ಈಗೆಲ್ಲ ಅವನು ಅತ್ತೆ ಮನೆಯವರೇ ಅವನಿಗೆ. ಅವತ್ತು ನನ್ನನ್ನು ಹೇಗೆ ಆಸ್ಪತ್ರೆಯಿಂದ ಓಡಿಸ್ಬಿಟ್ರು ಗೊತ್ತಾ? ಅಭಯ್, ಹೇಳೋ ಮಗನ ಹೇಗಿದೀಯಾ? ಅಂತೂ ಮಿನಿಸ್ಟ್ರ್ ಮಗನ ಮದುವೆ ಮಾಡಿಸೇ ಬಿಟ್ಟೆ. ಗ್ರೇಟ್ ಕಣೋ. ನಿನ್ನೆ ಟಿವಿಲಿ ನಿನ್ನ ಪ್ರೋಗ್ರಾಮ್ ನೋಡಿದೆ, ತುಂಬಾ ಖುಷಿ ಆಯ್ತು. ಬಟ್ ನಾನು ಇಲ್ಲಿ ಖುಷಿಯಾಗಿಲ್ಲ ಡ್ಯಾಡ್. ಯಾಕೋ, ಏನಾಯ್ತು? ನಾನಿಲ್ಲಿ ನನ್ನ ಸೀನಿಯರ್ಗೋಸ್ಕರ ಭವಾನಿಪುರದ ಬೀದಿಲಿ ಒಬ್ಬನೇ ಬೀದಿ ಅಲಿತಾ ಇದ್ದೇನೆ. ನನ್ನ ಸೀನಿಯರ್ ಮೈ ಗಾಡ್, ಅಂದ್ರೆ ಈಗ ಶಾಲಿನಿ? ಗೊತ್ತಿಲ್ಲ ಡ್ಯಾಡ್. ನಿನ್ನೆವರೆಗೂ ಚೆನ್ನಾಗೇ ಇದ್ದವರು, ಪೂಜೆ ಮಾಡಿ ಸಾರಿ ಕೇಳಿದವರು, ಇನ್ಮೇಲೆ ನಿನ್ನ ಜೊತೆ ಚೆನ್ನಾಗೇ ಇರ್ತೀನಿ ಅಂದವರು, ಈಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಮಾಡಿದ್ರು, ಯಾರಿಂದ ಹಿಂಗೆ ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಶಾಂತಿ, ನೀನೇನಾದ್ರೂ ಶಾಲಿನಿನ ಮೀಟ್ ಮಾಡಿದ್ಯಾ? ನಿನ್ನೆ ಕೇಳ್ತಿರೋದು. ನಾನು ಯಾಕೆ ಅವಳನ್ನು ಮೀಟ್ ಮಾಡಲಿ? ನಂಗೇನೋ ಗೊತ್ತಾ ಇಲ್ಲ. ಇಂಥ ವಿಷಯದಲ್ಲಿ ದಯವಿಟ್ಟು ಹುಡುಗಾಟ ಆಡಬೇಡ, ಸುಳ್ಳು ಹೇಳ್ಬೇಡ. ನೀನು ಹೇಳೋ ಒಂದೇ ಒಂದು ಸುಳ್ಳು ನನ್ನ ಇಡೀ ಜೀವನನೇ ಬಲಿ ತಗೊಂಡ್ಬಿಡುತ್ತೆ. ಅಯ್ಯೋ ಬಂಗಾರಿ, ಹಾಗೆಲ್ಲ ಮಾತಾಡ್ಬೇಡ್ವಾ, ಬಿಡ್ತವನು. ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು ಮಾಮ್. ಸೀನಿಯರ್ ಹತ್ರ ನೀನೇನಾದ್ರೂ ಜಗಳ ಆಡ್ದ್ಯಾ? ಇಲ್ಲಪ್ಪ, ಹಾಗೇನು ಇಲ್ಲ. ಶಾಂತಿ, ನೀನು ಮಾತಾಡ್ತಿರೋದನ್ನ ನೋಡಿದ್ರೆ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ. ಏನಿದ್ರು ಹೇಳ್ಬಿಡು. ಮಾಮ್, ನಿನ್ಗೆ ನಿನ್ ಮಗನ ಮೇಲೆ ನಿಜವಾಗ್ಲೂ ಪ್ರೀತಿ ಅಂತ ಏನಾದ್ರು ಇದ್ರೆ ನನ್ನ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳು ಮಾಮ್. ಅಯ್ಯೋ ಪುಟ್ಟಣಿ, ಹೀಗೆಲ್ಲ ಮಾತಾಡಿ ನನ್ನ ಸಿಕ್ಕಾಕಿಸ್ಬೇಡ್ವೋ. ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಕಣೋ. ಅಂದ್ರೆ ನೀನೇ ಏನೋ ಮಾಡಿದ್ಯಾ ಅಂತ ಆಯ್ತು. ಹೇಳು ಮಾಮ್, ಶಾಲಿನಿಗೆ ಏನಂದ್ರೆ? ನೀನೇನಾದ್ರೂ ಇವಾಗ ನಿಜ ಹೇಳಿಲ್ಲ ಅಂತಂದ್ರೆ ನಿನ್ ಮಗ ನಿಮ್ಗೆ ಯಾವತ್ತೂ ವಾಪಸ್ ಸಿಗಲ್ಲ. ನಿನ್ ಮೇಲೆ ಆಣೆ. ಅಯ್ಯೋ ಭಗವಂತ, ಬೇಗ ನಿಜ ಹೇಳು ಮಾಮ್. ನಾನು ಬದುಕಿರ್ಬೇಕು ಅಂತ ನಿಂಗೆ ಒಂಚೂರಾದ್ರೂ ಇಷ್ಟ ಇದ್ರೆ ಸುಮ್ಮನೆ ನಿಜ ಒಪ್ಕೊಂಡ್ಬಿಡು. ಆಯ್ತಪ್ಪ, ನಾನು ಮಾಡಿದ ಕರ್ಮನೆಲ್ಲ ಒಪ್ಕೊಂಡ್ಬಿಡ್ತೀನಿ. ಹೌದು ಕಣು, ಅವಳು ಮತ್ತೆ ನಿನ್ನ ಜೀವನದಲ್ಲಿ ಬಂದರೆ ನಿನ್ನ ಸುಖ ಸಂತೋಷ ಎಲ್ಲಿ ಹಾಳಾಗುತ್ತೋ ಅಂತ ನಾನು ಮತ್ತೆ ಅವಳನ್ನ ಮೀಟ್ ಮಾಡಿದ್ದೆ. ಪುಟಾಣಿ, ನೀವಿಬ್ರು ಹೋಗಿ ಕುಂಕುಮ ಹೂವು ಅರ್ಚನೆ ಮಾಡ್ಬಿಟ್ಟು ಬನ್ನಿ. ಅಷ್ಟರಲ್ಲಿ ನಾವಿಲ್ಲೆಲ್ಲ ಪ್ರದಕ್ಷಿಣೆ ಮಾಡಿ ಮುಗಿಸ್ತೀವಿ. ಕಾನೂನು ಪ್ರಕಾರ ಡಿವೋರ್ಸ್ ಸಿಕ್ಕಿದ್ರೆ ತಾನೇ ನನ್ನ ಮಗ ಬಿಡುಗಡೆ ಆಗೋದು, ಅವನು ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದು. ಅವನು ಚಾಂದಿನಿನ ಪ್ರೀತಿಸಕ್ಕೆ ಶುರು ಮಾಡಿದ್ದಾನೆ. ಬಿಟ್ಬಿಡು ಅವನ್ನ, ಡಿವೋರ್ಸ್ ಕೊಟ್ಬಿಟ್ಟು ದೂರ ಮಾಡ್ಕೊಂಡ್ಬಿಡು. ನಿನ್ನಂತ ವಯಸ್ಸಾದವಳನ್ನು ಕಟ್ಕೊಂಡು ಅವನ ಕಡೆವರೆಗೂ ಕೊರಗಿದ್ರು, ಕಣ್ಣೀರು ಹಾಕಿದ್ರು ಚಿಂತೆ ಇಲ್ಲ. ನಿನಗೆ ಮಾತ್ರ ಐಷಾರಾಮಿ ಜೀವನ ಬೇಕು ಅಲ್ವಾ? ನಿನ್ನ ತಂಗಿ ಜೀವನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಮಗನ ದುರುಪಯೋಗ ಪಡಿಸ್ಕೊಂಡೆ. ಯಾವತ್ತು ಯಾರ ಕಣ್ಗೂ ಬೀಳ್ದೇ ಇರೋ ಹೋಗಿ ಎಲ್ಲಾದ್ರೂ ದೂರ ಹೊರಟೋಗು. ಅಭಯ್ ಸಂತೋಷನ ನೀವು ನೋಡ್ಕೊಳ್ಳಿ, ಸರಿನಾ?
ಹೋಗ್ತೀನಿ. ಮಾಮ್, ನನ್ನನ್ನ ಅದು ಚಾಂದಿನಿ ಜೊತೆಲಿ, ಅವಳ ತಂಗಿ ಮಾಮ್. ಜೊತೆಲಿ ಉಡ್ದೇ ಇದ್ರು ಸ್ವಂತ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಹೋಗಿ ಅವಳ ಜೊತೆ ನನ್ನನ್ನ ಛೇ. ಅಯ್ಯೋ ಮನೆ ಹಾಡಿ, ನಿನ್ನ ಮಗನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಂತ ಬಂಗಾರದಂತ ಹುಡುಗಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಬಿಟ್ಟಿಯಲ್ಲೇ ರಾಕ್ಷಸಿ. ತಪ್ಪಾಯ್ತು ರೀ, ತಪ್ಪು ಮಾಡ್ಬಿಟ್ಟೆ ನಾನು. ನನ್ನ ಮಗನ ಸುಖಕ್ಕೋಸ್ಕರ ಬೆಂಕಿ ಹಾಕ್ಬಿಡು ಮಾಮ್ ನಿನ್ ಮಗನ್ ಸುಖಕ್ಕೆ. ನನ್ನ ಸೀನಿಯರ್ ಮಧ್ಯೆ ತಂದಿಟ್ಟು ನಮ್ ಪ್ರೀತಿನ ಸಾಯಿಸಿ ಈಗ ನಿನ್ ಮಗನ್ ಸುಖಕ್ಕೆ ಅಂತಿದ್ಯಾ? ತುಂಬಾ ತುಂಬಾ ಗ್ರೇಟ್ ಆಗ್ಬಿಟ್ಟೆ ಮಾಮ್ ನೀನು. ಸಾರಿ ಕಣೋ. ಸಾರಿ, ನಿನ್ ಸಮಾಧಾನ, ನಿನ್ ಸುಳ್ಳು ಇದ್ಯಾವುದು ಬೇಕಾಗಿಲ್ಲ ನಂಗೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಕಳ್ಕೊಂಬಿಟ್ಟೆ ಮಾಮ್, ನಿನ್ ಮಗನ ನಿನ್ ಕೈಯಾರ ನೀನೇ ಕಳ್ಕೊಂಬಿಟ್ಟೆ. ಹಾಗೆ ಮಾತಾಡ್ಬೇಡ್ವೋ, ನೀನಿಲ್ಲ ನಾನಿಲ್ಲ ಕಣೋ. ಅದ್ ನನಗೆ ಗೊತ್ತು ಮಾಮ್, ಆದ್ರೆ ನನ್ ಸೀನಿಯರ್ ಇಲ್ದನು ನಾನಿಲ್ಲ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ಲಿಲ್ಲ ಮಾಮ್? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮಾಮ್. ನಿನ್ ತಪ್ಪಿಂದ ನಾನು ಹುಡುಗಾಟದಿಂದ ನನ್ನ ಸೀನಿಯರ್ಗೆ ಹರ್ಟ್ ಆಗಿ ಇವತ್ತು ಇಂಥ ಗತಿಗೆ ಬಂದಿದ್ದಾರೆ. ಅವ್ರಿಗೇನಾದ್ರೂ ಒಂಚೂರಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಂತೂ ಜೀವಂತವಾಗಿರಲ್ಲ. ಅಭಯ್, ಹಾಗೆಲ್ಲ ಮಾತಾಡ್ಬೇಡ. ಸೀನಿಯರ್ಗೆ ಏನು ಆಗಲ್ಲ ಕಣೋ. ಆಗ್ಬಾರ್ದು ಅಂತಾನೆ ಕೇಳ್ಕೊತಿದ್ದೀನಿ ಡ್ಯಾಡ್. ಹುಚ್ಚಿನ ಥರ ಇಲ್ಲಿ ಬೀದಿ ಬೀದಿ ಅಲಿತಾ ಇದ್ದೀನಿ. ಬಟ್ ಒಂದೊಂದು ಸತ್ಯ ಮಾಮ್, ಸೀನಿಯರ್ ಸಿಕ್ಕರೆ ಮಾತ್ರನೇ, ಅವ್ರು ನನ್ನ ಜೊತೆಲಿ ವಾಪಸ್ ಬಂದ್ರೆ ಮಾತ್ರನೇ ಈ ನಿನ್ ಮಗ ನಿನ್ ಮನೆಗೆ ವಾಪಸ್ ಕಾಲಿಡೋದು. ಬೈ ಚಾನ್ಸ್ ನನ್ನ ಸೀನಿಯರ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ಅವ್ರ ಜೊತೆಲೆ ನಾನು ಹೋಗ್ಬಿಡ್ತೀನಿ ಮಾಮ್. ಅವ್ರ ಜೊತೆಲೆ ನಾನು ಹೋಗ್ಬಿಡ್ತೀನಿ ಮಾಮ್. ಆಮೇಲೆ ನಿನ್ ಮಗನ ದೇಹ ತಗೊಂಡೋಗಿ ಇನ್ನೊಂದು ಮದುವೆ ಮಾಡಿಸ್ಕೊ ಮಾಮ್. ಗುಡ್ ಬಾಯ್. ಹಾಗೆಲ್ಲ ಮಾತಾಡ್ಬೇಡ, ಬಿಡ್ತಾನೋ. ನನ್ನ ಮಗ ಸೊಸೆ ಏನಾದರೂ ವಾಪಸ್ ಬರಲಿಲ್ಲ ಅಂದ್ರೆ ನಿನ್ನನ್ನು ಆಚೆ ಹಾಕೋದಲ್ಲ, ನಾನೇ ಎಲ್ಲಾದರೂ ಹೊರಗೋಗ್ಬಿಡ್ತೀನಿ. ಈ ಬಂಗ್ಲೆ, ಆಸ್ತಿ, ಹಣ ಎಲ್ಲ ಇಟ್ಕೊಂಡು ನೀನೇ ಸುಪ್ಪತ್ತಿಗೆ ಮೇಲೆ ಮೆರಿ. ಎಸ್ ಐ ಶ್ರೀಕಾಂತ್ ಇದ್ದಾರಾ? ಶ್ರೀಕಾಂತ್, ನಾನಪ್ಪ ರಾಜಶೇಖರ್ ಮಾತಾಡ್ತಾ ಇರೋದು. ರಂಗ, ಎಲ್ಲಿ ಕಳಿಸ್ತೀಯಪ್ಪ ನನ್ನ ಮಗಳನ್ನ? ಏನು ಮಾಡ್ತೀಯೋ? ನಮಗೆ ಕಷ್ಟ ಕೊಡೋದು ಅಂದರೆ ನಿನ್ಗೆ ಅಷ್ಟೊಂದೇ ಇಷ್ಟನಾ?
ಬೇಡ ತಂದೆ, ಬೇಡ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ನಮಗೆ ಕಷ್ಟ ಕೊಡಬೇಡ. ನನ್ನ ಮಗಳು ಎಲ್ಲಿದ್ದಾಳೆ? ಬೇಗ ವಾಪಸ್ ಕರೆಸು. ನಿಂದಮ್ಮಯ್ಯ ವಾಪಸ್ ಕರೆಸು.